ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು ಸತಿ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಸರ್ ನಮಗೆ MFE ಅಂದ್ರೆ ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ನ ಪಾಸಿಂಗ್ ಪ್ಯಾಕೇಜ್ನ ಮಾಡ್ಕೊಡಿ ಅಂತೇಳಿ. ಸೊ ನಾನು ಒಂದು ಲೈವ್ ವಿಡಿಯೋನ ಕೂಡ ಮಾಡಿದ್ದೆ ಇದ್ರ ಬಗ್ಗೆ. ನೇತ್ರಾವತಿ ಮೇಡಮ್ ಅವರು ಏನು ಡಿಸ್ಕಸ್ ಮಾಡಿದ್ರ ಕ್ವಶನ್ಸ್ನ, ಅದಕ್ಕೂ ಕೂಡ ಸುಮಾರು ಜನ ಕಮೆಂಟ್ ಮಾಡಿ ಹೇಳಿದ್ದೀರಾ ಸರ್ ನಮಗೆ ಇನ್ನ ಸ್ವಲ್ಪ ಸಿಂಪಲ್ ಆಗಿ ಬೇಕು, ಜಸ್ಟ್ ಒಂದು ಪಾಸಿಂಗ್ ಪ್ಯಾಕೇಜ್ ಲೆವೆಲ್ ಬೇಕು ಅನ್ನೋದನ್ನ ನೋಡಿ. ಒಂದು ಈ MFE ಅನ್ನ ಪಾಸ್ ಆಗೋದು ತುಂಬಾನೇ ಸುಲಭ. ಯಾವ ರೀತಿಯಪ್ಪ ಅಂತಂದ್ರೆ, ಜಸ್ಟ್ ಈಗ ಮೇಕಪ್ ಎಕ್ಸಾಮ್ಗೆ ಆಗ್ಲಿ ಯಾವ ಎಕ್ಸಾಮ್ಗೆ ರೆಡಿ ಆಗೋದಾದ್ರೆ ಒಂದಷ್ಟು ಕ್ವಶನ್ಸ್ ನೀವು ಕನ್ಸಿಡರ್ ಮಾಡಿದ್ದೆ ಆದ್ರೆ ಅದರಲ್ಲಿರೋ ಕ್ವಶನ್ಸ್ ಓದ್ಕೊಂಡ್ರೆ ಸಾಕು, ಮ್ಯಾಕ್ಸಿಮಮ್ ನೀವು ಆರಾಮಾಗಿ ಪಾಸ್ ಆಗ್ಬಿಡ್ತೀರ. ಅಂತ ಕ್ವಶನ್ಸ್ ಯಾವ್ಯಾವು ಅನ್ನೋದನ್ನ ಒಂದ್ಸತಿ ಜಸ್ಟ್ ನಿಮಗೆ ಗ್ಲಾನ್ಸ್ ಮಾಡ್ತಾ ಬರ್ತೀನಿ. ಅದೇ ರೀತಿ ಇಲ್ಲಿರುವಂತಹ ಒಂದು ಮೆಟೀರಿಯಲ್ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅದನ್ನ ಫಾಲೋ ಮಾಡ್ಕೊಂಡು ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಸ್ಟಡಿ ಮಾಡ್ಕೊಬಹುದು. ಒಂದು ರಿಪೀಟ್ ಕೇಳ್ತಾ ಬರುವಂತ ಕ್ವಶನ್ಸ್ ಯಾವ್ಯಾವು, ಜೊತೆಲಿ ಅದಷ್ಟೇ ಓದಿದ್ರೆ ಎಷ್ಟೆಲ್ಲ ನೀವು ಎಫರ್ಟ್ ನ ಹಾಕಿದ್ರೆ ಸಾಕು ಅನ್ನೋದನ್ನ ನೋಡೋಣ ಈ ಕಮಿಂಗ್ ಎಕ್ಸಾಮ್ಗೆ. ಓಕೆನಾ? ಎನಿ ಆಫ್ ದಿ ನೀವು ಹಳೆ ಕ್ವಶನ್ ಪೇಪರ್ ನೋಡಿದ್ರು ಪರವಾಗಿಲ್ಲ, ಆ ಕ್ವಶನ್ ಪೇಪರ್ಸ್ ಅಲ್ಲಿ ಕೂಡ ಇದೇ ತರ ಕ್ವಶನ್ಸೇ ಬಂದಿರ್ತವೆ, ಮ್ಯಾಕ್ಸಿಮಮ್ ಚೇಂಜಸ್ ಏನೂ ಆಗಿರೋದಿಲ್ಲ. ಸೊ ಈಗ ನಿಮ್ಗೆ ವೆಬ್ಸೈಟ್ ನ ಬಗ್ಗೆ ಗೊತ್ತು, ಮತ್ತೆ ಮೊಬೈಲ್ ಆಪ್ ನ ಬಗ್ಗೆ ಗೊತ್ತು. ಸೊ ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಅದಕ್ಕೊಂದು ರೇಟಿಂಗ್ ನ ಕೊಡಿ. ಸೊ ಈ MFE ಮೆಟೀರಿಯಲ್ ನಾನು ಈ MFE ಏನು ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್ ಇದೆ ಈ ಸಬ್ಜೆಕ್ಟ್ ನ ಮಾಡಿದ್ದೆ ಆದ್ರೆ ಕಂಪ್ಲೀಟ್ ಆಗಿ ನಿಮಗೆ ಸ್ವಲ್ಪ ಆ ಕಂಟೆಂಟ್ ನ ಯಾವ ರೀತಿಯಾಗಿ PMS ನ ನೀವು ಪ್ರಾಕ್ಟೀಸ್ ಮಾಡಿದ್ರು. ಸೊ ಐ ಥಿಂಕ್ ಇನ್ನ ನಿಮ್ಗೆ PMS ವಿಡಿಯೋಸ್ ಮಾಡೋದು ಗೊತ್ತಿಲ್ಲ ಅಂತಂದ್ರೆ ನನ್ನ ಚಾನಲ್ ಅಲ್ಲಿ PMS ವಿಡಿಯೋಸ್ ಕೂಡ ಇದೆ, ಅದನ್ನು ಕೂಡ ನೀವು ಫಾಲೋ ಮಾಡಬಹುದು. ನೋಡಿ, ಮೇನ್ ಆಗಿ ಒಂದೇ ಒಂದು ಕ್ವಶನ್ ಪೇಪರ್ ನ ಕನ್ಸಿಡರ್ ಮಾಡಿದ್ದೆ ಆದ್ರೆ ನಿಮ್ಗೆ ಯಾವ್ದೆಲ್ಲ ಕ್ವಶನ್ಸ್ ಈಸಿಯಾಗಿ ಸಿಗ್ತವೆ. ಪ್ರತಿ ಎಕ್ಸಾಮ್ ಅಲ್ಲಿ ಕೂಡ ಈ ಕ್ವಶನ್ಸ್ ರಿಪೀಟ್ ಆಗಿರೋದನ್ನ ನೋಡಬಹುದು. ಈಗ ಫಸ್ಟ್ ಕ್ವಶನ್ ನೋಡೋದಾದ್ರೆ, ಡಿಫೈನ್ ದ ಫಾಲೋಯಿಂಗ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಅಂದ್ರೆ ಡಕ್ಟಿಲಿಟಿ, ಮೆಲಬಿಲಿಟಿ, ಹಾರ್ಡ್ನೆಸ್, ಎಲಾಸ್ಟಿಸಿಟಿ, ಕ್ರೀಪ್. ಸೊ ಈ ತರದನ್ನ ನಿಮಗೆ ಪ್ರತಿ ಎಕ್ಸಾಮ್ ಅಲ್ಲೂ ಇದೊಂದು ಕ್ವಶನ್ ಇದ್ದೇ ಇರುತ್ತೆ, ಕಾಮನ್ ಆಗಿರುತ್ತೆ. ನೀವು ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಕೂಡ ನೋಡಬಹುದು. ಅದೇ ರೀತಿಯಾಗಿ ಎಕ್ಸ್ಪ್ಲೈನ್ BCC ಅಂಡ್ FCC ಕ್ರಿಸ್ಟಲ್ ಸ್ಟ್ರಕ್ಚರ್ ವಿತ್ ನೀಡ್ ಸ್ಕೆಚ್. ನನ್ನ ವಾಯ್ಸ್ ಸ್ವಲ್ಪ ಸ್ವಲ್ಪ ಕೋಲ್ಡ್ ಇದಾಗಿರೋದ್ರಿಂದ ನನ್ನ ವಾಯ್ಸ್ ಸ್ವಲ್ಪ ಮಾಡ್ಯುಲೇಷನ್ ಆಗಿದೆ, ಸೊ ಸಾರಿ ಫಾರ್ ದಟ್ ಒನ್. ಎಕ್ಸ್ಪ್ಲೈನ್ ದ BCC ಅಂಡ್ FCC ಕ್ರಿಸ್ಟಲ್ ಸ್ಟ್ರಕ್ಚರ್. ನೋಡಿ, ಇದು 10 ಮಾರ್ಕ್ಸ್ ಕೇಳಿರುವಂತದ್ದು, ಮೊನ್ನೆ ಮೇನ್ ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಈ ಕ್ವಶನ್ ಡಿಸ್ಕಸ್ ಮಾಡ್ತಾ ಇರೋದು ಯಾವ್ದಪ್ಪ ಅಂದ್ರೆ, ಸೊ April-May 2024 ನ ಕ್ವಶನ್ ಪೇಪರ್ ಇದು. ಸೊ ಇದನ್ನೇ ಆಧಾರವಾಗಿ ಇಟ್ಕೊಂಡ್ರೆ ಸಾಕು, ನೀವು ಮ್ಯಾಕ್ಸಿಮಮ್ ಆಗಿ ಪಾಸ್ ಆಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ಸ್ ಅನ್ನ ನೀವು ಆರಾಮಾಗಿ ತೆಗಿಬಹುದು. ಓಕೆನಾ? ಸೊ ಒಂದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ನ ಓದ್ಕೊಳ್ಳಿ, 10 ಮಾರ್ಕ್ಸ್ ಬರ್ತಾ ಇದೆ. ಎಕ್ಸ್ಪ್ಲೈನ್ BCC ಅಂಡ್ FCC, ಸೊ ಇಲ್ಲಿ 10 ಮಾರ್ಕ್ಸ್ ಬರ್ತಾ ಇದೆ. ಸೊ ಎನಿ ಒನ್ ಫುಲ್ ಕ್ವಶನ್ ಅಂದ್ರೆ ಇಲ್ಲಿ 20 ಮಾರ್ಕ್ಸ್ ನೀವು ತೆಗಿತಾ ಇದ್ದೀರಾ ಅಂದ್ರೆ ಈ ಎರಡು ಕ್ವಶನ್ ಅಟೆಂಡ್ ಮಾಡೋದ್ರಿಂದ. ಜೊತೆಲಿ ಯಾವ್ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಈ ಮೈನಲ್ ಅಂತೂ ನಿಮಗೆ ಕಾಮನ್ ಆಗಿ ಕೇಳುವಂತ ಕ್ವಶನ್ಸ್ ಇಲ್ಲಿರುವಂತ ಕ್ವಶನ್ಸ್. ಒಂದು ರೈಟ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ಸ್ಟೀಲ್ಸ್. ಸೊ ನಾನು ಆನ್ಸರ್ಸ್ ಕೂಡ ತೋರಿಸ್ತಾ ಹೋಗ್ತೀನಿ, ಇದರಲ್ಲಿ ಆನ್ಸರ್ಸ್ ಕೂಡ ಇದೆ. ನಿಮ್ಗೆ ಆನ್ಸರ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಹೇಳಿ, ಅಥವಾ ಈ ಸ್ಕೀಮ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನ ನಿಮಗೆ ವೆಬ್ಸೈಟ್ ಅಲ್ಲಿ ಹಾಕಿ ಕೊಡ್ತೀನಿ. ಓಕೆನಾ? ಸೊ ನಾನು ಹೇಳ್ತಾ ಇರುವಂತದ್ದು ಸ್ವಲ್ಪ ಕ್ವಶನ್ಸ್ ನ ಮೇನ್ ಆಗಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ಯಾವ್ಯಾವ ಕ್ವಶನ್ಸ್ ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತೇಳಿ. ಒಂದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್, BCC ಮತ್ತೆ FCC ಒಂದು 10, ಇಲ್ಲೇ ನಿಮ್ಗೆ 20 ಮಾರ್ಕ್ಸ್ ಬಂತು. ಇವೆರಡು ಅಟೆಂಡ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಇಲ್ಲಿ ನೋಡಿ, ಕ್ಲಾಸಿಫಿಕೇಶನ್ ಆಫ್ ಸ್ಟೀಲ್ಸ್ ಮತ್ತೆ ಸ್ಟೇಟ್ ದ ಫಾಲೋಯಿಂಗ್ ಮೆಟೀರಿಯಲ್ಸ್ ಕಾಂಪೋಸಿಷನ್. ಈ ಕಾಂಪೋಸಿಷನ್ FE 230, FG 200, 35C 8. ಸೊ ನೀಡ್ ಸ್ಕೆಚ್ ಎಕ್ಸ್ಪ್ಲೈನ್ ಎಲೆಕ್ಟ್ರೋ ಮೈಕ್ರೋಸ್ಕೋಪ್. ಅಂದ್ರೆ ಈ ಎರಡು ಕ್ವಶನ್ ನಲ್ಲಿ ನಾವು ಅರ್ಥ ಮಾಡ್ಕೊಂಡಂಗೆ ಈ ಎರಡು ಕ್ವಶನ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಈ ಕ್ವಶನ್ಸ್ ರಿಪೀಟ್ ಆಗ್ತಾ ಬರ್ತಾ ಇದಾವೆ. ಓಕೆನಾ? ಸೊ ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗತ್ತೆ. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಅಪ್ಲಿಕೇಶನ್ ಆಫ್ ವೈಟ್ ಕಾಸ್ಟ್ ಐರನ್. ಇದು ಕಾಮನ್ ಆಗಿರುವಂತಹ ಕ್ವಶನ್. ಇದು ಯೂಶಲಿ ನಿಮಗೆ ಕೊಟ್ಟೇ ಕೊಡ್ತಂದು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಎಕ್ಸ್ಪ್ಲೈನ್ ದ ಪರ್ಪಸ್ ಆಫ್ ಅಲಾಯಿಂಗ್ ಆಫ್ ಎ ಸ್ಟೀಲ್. ಸೊ ಎಕ್ಸ್ಪ್ಲೈನ್ ದ ಪರ್ಪಸ್ ಆಫ್ ಅಲಾಯಿಂಗ್ ಆಫ್ ಎ ಸ್ಟೀಲ್. ಸೊ ಇನ್ನು ನಾನು ಮೇನ್ ಆಗಿ ಬರುವಂತ ಕ್ವಶನ್ ಯಾವ್ದಪ್ಪ ಅಂದ್ರೆ, ಒಂದು ನೆನ್ಪಿಟ್ಕೊಳ್ಳಿ, ಜಸ್ಟ್ ನೀವು ಡಿಫ್ರೆನ್ಸ್ ನ ಓದ್ಕೊಂಡ್ಬಿಟ್ರೆ ಸಾಕು. ಎಷ್ಟು ಡಿಫ್ರೆನ್ಸಸ್ ಇದಾವೆ ಈ MFE ನಲ್ಲಿ, ಅಷ್ಟು ಡಿಫ್ರೆನ್ಸಸ್ ಅಲ್ಲೇ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗೆಯೋದಾಗುತ್ತೆ. ನೋಡಿ, ನೀವು ನೋಡೋದಾದ್ರೆ ಡಿಫ್ರೆನ್ಸ್ ಬಿಟ್ವೀನ್ ಫೆರಸ್ ಅಂಡ್ ನಾನ್ ಫೆರಸ್ ಮೆಟಲ್ ಪ್ರತಿ ಕ್ವಶನ್ ಪೇಪರ್ ಕಾಣಿಸುವಂತದ್ದು. ಅರ್ಥ ಆಗ್ತಿದ್ಯಾ? ಅದೇ ರೀತಿ ನೋಡಿ, ಇಲ್ಲಿ ಕಂಪೇರ್ ಬ್ರಾಸ್ ಅಂಡ್ ಬ್ರಾನ್ಸ್. ಸೊ ಇದು ಕೂಡ ಕಾಮನ್ ಆಗಿ ಬರುವಂತ ಕ್ವಶನ್. ಸೊ ಅದೇ ರೀತಿಯಾಗಿ ಪ್ರಾಪರ್ಟೀಸ್ ನೋಡೋದಾದ್ರೆ ಕಾಪರ್ ಪ್ರಾಪರ್ಟೀಸ್ ಮತ್ತೆ ಅಲ್ಯೂಮಿನಿಯಂ ಪ್ರಾಪರ್ಟೀಸ್ ಎರಡು ಕ್ವಶನ್ ರಿಪೀಟ್ ಆಗ್ತಾ ಇದಾವೆ. ಅಂದ್ರೆ ನೀವು ಕರೆಕ್ಟ್ ಆಗಿ ಓದಿದ್ದೆ ಆದ್ರೆ 2 ರಿಂದ 3 ಸೆಕ್ಷನ್ ಅಲ್ಲೇ ನೀವು ಆರಾಮಾಗಿ ಪಾಸ್ ಆಗಿ ಹೋಗ್ತಾ ಇದ್ದೀರಾ. ಸೊ ಪಾಸ್ ಆಗ್ಬೇಕು ಅನ್ನೋ ರೀತಿ ಓದೋದಾದ್ರೆ 2 ರಿಂದ 3 ಸೆಕ್ಷನ್ ಸಾಕು ನೀವು ಪಾಸ್ ಆಗಕ್ಕೆ. ಈ 3 ಸೆಕ್ಷನ್ ಅಲ್ಲಿ ಯಾವ್ದೆಲ್ಲ ಕ್ವಶನ್ಸ್ ರಿಪೀಟ್ ಆಗಿದೆಯೋ ಪ್ರೀವಿಯಸ್ ಆಗಿ, ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ನಾನು ಈ ಪ್ರತಿಯೊಂದು ಕ್ವಶನ್ ವಿತ್ ಆನ್ಸರ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅವಾಗ ನಿಮ್ಗೆ ಇದೆಲ್ಲ ಯೂಸ್ ಆಗುತ್ತೆ. ಸೊ ಈಗ
ಸದ್ಯಕ್ಕೆ ಇನ್ಸ್ಟೆಂಟ್ ಆಗಿ ಓದಬೇಕು ಪಾಸ್ ಆಗಬೇಕು ಅನ್ನುವಂಥ ವಿದ್ಯಾರ್ಥಿಗಳಿದ್ರೆ ಇಷ್ಟು ಸೆಕ್ಷನ್ ನೀವು ಕಾನ್ಸಂಟ್ರೇಟ್ ಮಾಡಿ ಮತ್ತೆ ಎಲ್ಲ ಡಿಫರೆನ್ಸಸ್ ನ ಟಾರ್ಗೆಟ್ ಮಾಡಿ. ಯಾವ ಡಿಫರೆನ್ಸ್? ಒಂದು ಫೆರಸ್ ಅಂಡ್ ನಾನ್ ಫೆರಸ್, ಅದೇ ರೀತಿಯಾಗಿ ಕಂಪೇರ್ ಬ್ರಾಸ್ ಅಂಡ್ ಬ್ರಾನ್ಸ್. ನೀವು ಕಂಪೇರ್ ಡಿಫರೆನ್ಸ್ ಏನನ್ನ ವರ್ಡ್ ಇರಲಿ, ನೀವು ಜಸ್ಟ್ ಡಿಫರೆನ್ಸ್ ನ ಬರಿತಾ ಹೋಗಿ, ಡಿಫರೆನ್ಸ್ ನ ಓದ್ಕೊಳ್ಳಿ ಸಾಕು, ಆರಾಮಾಗಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಅರ್ಥ ಆಗ್ತಿದ್ಯಾ? ಅದೇ ರೀತಿಯಾಗಿ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಇದು ಕಾಮನ್ ಆಗಿ ಬರುವಂತ ಕ್ವಶನ್. ಅಲ್ಲಿ ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ಕೂಡ 10 ಮಾರ್ಕ್ಸ್ ಇದೆ. ಅದೇ ರೀತಿಯಾಗಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಥರ್ಮೋ ಸೆಟ್ಟಿಂಗ್ ಅಂಡ್ ಥರ್ಮೋಪ್ಲಾಸ್ಟಿಂಗ್, ಅದು ಕೂಡ 10 ಮಾರ್ಕ್ಸ್ ಇದೆ. ಅದೇ ಹೇಳ್ತಾ ಇದ್ದೀನಿ, ಜಸ್ಟ್ MFE ನಲ್ಲಿ ಜಸ್ಟ್ ಡಿಫ್ರೆನ್ಸಸ್ ಏನೆಲ್ಲ ಇದಾವೆ ಇದನ್ನೆಲ್ಲ ನೀವು ಸ್ಟಡಿ ಮಾಡ್ಕೊಂಡ್ರೆ ಪಾಸ್ ಆಗಕ್ಕೆ ತೊಂದರೆನೇ ಇಲ್ಲ. ಅರ್ಥ ಆಗ್ತಿದ್ಯಾ? ಮತ್ತೆ ಮೋರ್ ಓವರ್ ಈ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ನೀವು ಡೈಲಿ ಸುತ್ತಮುತ್ತ ನೋಡುವಂತಹ ಒಂದು ಮೆಟಲ್ಸು, ನಾನ್ ಮೆಟಲ್ಸು, ನೀವು ದಿನ ಉಪಯೋಗಿಸುವಂತ ವಸ್ತುಗಳು, ಅವುಗಳ ಪ್ರಾಪರ್ಟೀಸ್ ಬಗ್ಗೆನೇ ನಾವು ಇಲ್ಲಿ ಕೇಳ್ತಾ ಇರೋದ್ರಿಂದ ನೀವು ಸ್ವಲ್ಪ ಆರಾಮಾಗಿ ಪಾಸ್ ಆಗ್ಬೋದು. ಸೊ ನೀವು ಏನ್ ಪ್ರಾಪರ್ಟೀಸ್ ನೋಡ್ತೀರಾ, ಈಗ ಐರನ್ ಹೆಂಗಿರುತ್ತೆ, ಅದು ಯಾವ ರೀತಿಯಾಗಿ ಕಠಿಣವಾಗಿರುತ್ತೆ, ಅದು ಏನು ಹಾರ್ಡ್ನೆಸ್ ಇರುತ್ತೆ, ಅಲ್ಯೂಮಿನಿಯಂ ಹೆಂಗ್ ಯೂಸ್ ಮಾಡ್ತಾರೆ, ಯಾವ್ದಕ್ಕೆಲ್ಲ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀರಾ, ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲ್ಸ್ ಅಂದ್ರೆ ಏನು, ಅಂದ್ರೆ ಕಾಮನ್ ಆಗಿರುವಂತಹ ಡಿಫ್ರೆನ್ಸ್ ಅರ್ಥ ಮಾಡ್ಕೊಂಡ್ರೆ ಸಾಕು ನೋಡಿ. ಅದೇ ರೀತಿ ಎಕ್ಸ್ಪ್ಲೈನ್ ಸ್ಮಾರ್ಟ್ ಮೆಟೀರಿಯಲ್ಸ್ ಅಂಡ್ ನ್ಯಾನೋ ಮೆಟೀರಿಯಲ್ಸ್, ಇದು ಕೂಡ ಡಿಫ್ರೆನ್ಸ್ ಇರುವಂತಹ ಒಂದು ಕ್ವಶನ್. ಡಿಫ್ರೆನ್ಸ್ ನ ಅರ್ಥ ಮಾಡ್ಕೊಳಕ್ಕೆ ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್ ಆಫ್ ಬಯೋ ಮೆಟೀರಿಯಲ್ಸ್, ಇದು 10 ಮಾರ್ಕ್ಸ್ ಇರುತ್ತೆ ನೋಡಿ. ಅದೇ ರೀತಿಯಾಗಿ ಪರ್ಪಸ್ ಆಫ್ ಹೀಟ್ ಟ್ರೀಟ್ ಪ್ರೊಸೆಸ್, ಇದು ಕಾಮನ್ ಆಗಿ ಕೇಳುವಂತ ಕ್ವಶನ್. ಯಾವುದು? ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್, ಅನೀಲಿಂಗ್ ಅಂಡ್ ನಾರ್ಮಲೈಸಿಂಗ್, ಇದು ಕೂಡ 10 ಮಾರ್ಕ್ಸ್ ಕೊಡ್ತಾ ಇದ್ದಾರೆ. ಮತ್ತೆ ಎಕ್ಸ್ಪ್ಲೇನ್ ವಿತ್ ಸ್ಕೆಚ್ ಎಲೆಕ್ಟ್ರೋಪ್ಲೇಟಿಂಗ್, ಇದು ಕಾಮನ್ ಆಗಿರುವಂತಹ ಕ್ವಶನ್, ಎಲ್ಲಾ ಕ್ವಶನ್ ಪೇಪರ್ಸ್ ಅಲ್ಲಿ ಇರುತ್ತೆ. ಎಕ್ಸ್ಪ್ಲೇನ್ ವಿತ್ ಸ್ಕೆಚ್ ಎಲೆಕ್ಟ್ರೋಪ್ಲೇಟಿಂಗ್ ಅಂದ್ರೆ ಏನು, ಮತ್ತೆ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋ ಲೈಟ್ಸ್ ಅಂಡ್ ನಾನ್ ಎಲೆಕ್ಟ್ರೋ ಲೈಟ್ಸ್ ನೋಡಿ, ಇದು ಕೂಡ. ಮತ್ತೆ ಮೆಥಡ್ಸ್ ಯೂಸ್ ಟು ಪ್ರಿವೆಂಟ್ ದ ಕರೋಷನ್, ಈ ಲಾಸ್ಟ್ ಕ್ವಶನ್ ನೋಡಿ, ಸೆಕ್ಷನ್ 5 ಅಲ್ಲಿ ಈ ಲಾಸ್ಟ್ 3 ಕ್ವಶನ್ಸ್ ಇದೆಯಲ್ಲ, ಪ್ರತಿ ಇದರಲ್ಲೂ ಇದೇ ಇರ್ತಿದೆ. ಪ್ರತಿ ಕ್ವಶನ್ ಪೇಪರ್ ಅಲ್ಲೂ ಕೂಡ ಈ ಕ್ವಶನ್ಸ್ ನೀವು ಆರಾಮಾಗಿ ನೋಡಬಹುದು. ಅರ್ಥ ಆಗ್ತಿದ್ಯಾ? ಇಟ್ ಇಸ್ ಎ ವೆರಿ ಈಸಿ ಕ್ವಶನ್, ಐ ಥಿಂಕ್. ಓಕೆ, ಸೊ ಇದು ಇನ್ನೊಂದು ಪ್ರೀವಿಯಸ್ ಮೇಕಪ್ ಎಕ್ಸಾಮ್ ಅಲ್ಲಿರುವಂತ ಇದು ನೋಡಿ. FCC ಇದ್ದೇ ಇದೆ, ಸೊ ನೀವು ಆರಾಮಾಗಿ ನೋಡಬಹುದು. ಮೆಕ್ಯಾನಿಕಲ್ ಪ್ರಾಡಕ್ಟ್ಸ್ ಆಫ್ ಮೆಟೀರಿಯಲ್ಸ್, ಅದು ಕೂಡ ನೀವು ಕ್ವಶನ್ ನೋಡಬಹುದು. ಆಮೇಲೆ ಒಂದು ಸ್ಕೆಚ್ ಟ್ರಾನ್ಸ್ಮಿಷನ್ ಎಲೆಕ್ಟ್ರೋ ಮೈಕ್ರೋಸ್ಕೋಪ್ ವಿತ್ ಹೆಲ್ಪ್ ಆಫ್ ಡಯಾಗ್ರಾಮ್, ಸೊ ಇಲ್ಲಿ ಎರಡು ಡಯಾಗ್ರಾಮ್ ಅಲ್ಲಿ ಒಂದು ಡಯಾಗ್ರಾಮ್ ಕೇಳ್ತಾರೆ. ಸೊ ಮತ್ತೆ ಲಾಸ್ಟ್ ಅಲ್ಲಿ ಕೇಳುವಂತ ಕ್ವಶನ್ ಇಲ್ಲಿ ಕೇಳಿದ್ದಾರೆ, ಏನು ಕರೋಷನ್ ಬಗ್ಗೆ ಓದಿರೋಂಥದ್ದು, ಹೆಂಗೆ ನೀವು ಕರೋಷನ್ ಅಂದ್ರೆ ತುಕ್ಕಿಡೋದನ್ನ ಅವಾಯ್ಡ್ ಮಾಡಬಹುದು ಅಂತ. ಮತ್ತೆ ಎಲೆಕ್ಟ್ರೋಲೈಟ್ ಮತ್ತೆ ನಾನ್ ಎಲೆಕ್ಟ್ರೋಲೈಟ್ ಕಾಮನ್ ಆಗಿ ಕಾಣಿಸುವಂತ ಕ್ವಶನ್. ಸೊ ವರ್ಕಿಂಗ್ ಎಲೆಕ್ಟ್ರೋಕೆಮಿಕಲ್ ವೆಸಲ್ ವಿತ್ ಡಯಾಗ್ರಾಮ್ ಎಲೆಕ್ಟ್ರೋಕೆಮಿಕಲ್ ಸೆಲ್, ಈ ನಡುವೆ ಇದು ಕೇಳ್ತಾ ಇಲ್ಲ, ಸೊ ನೀವು ಅದನ್ನ ರೆಡಿ ಆಗ್ಬೋದು ಆರಾಮಾಗಿ. ಸೊ ಇದು ನೋಡಿ, ನಾನು ಹೇಳಿದ್ನಲ್ಲ, ಒಂದು ಎಲೆಕ್ಟ್ರೋಲೈಸಿಸ್ ಆಗುವಂತ ಇದನ್ನ ಒಂದು ಡಯಾಗ್ರಾಮ್ ಸಮೇತ ಎಕ್ಸ್ಪ್ಲೇನ್ ಮಾಡಿ. ಸರ್ಫೇಸ್ ಕೋಟಿಂಗ್ ಥ್ರೂ ಎಲೆಕ್ಟ್ರೋಲೈಸಿಸ್ ವಿತ್ ಹೆಲ್ಪ್ ಆಫ್ ಸೆಟ್ ಆಫ್ ಡಯಾಗ್ರಾಮ್, ಸೊ ಇದು ಕಾಮನ್ ಆಗಿ ಕಾಣಿಸುವಂತ ಕ್ವಶನ್. ಅದೇ ರೀತಿ ಕ್ಲಾಸಿಫಿಕೇಶನ್ ಆಫ್ ಅಲಾಯ್ ಸ್ಟೀಲ್, ಸೊ ಕ್ಲಾಸಿಕಲ್ ಆಫ್ ಸ್ಟೀಲ್. ಮತ್ತೆ ನಾನು ಹೇಳಿದೆ ಅವಾಗಲೇ ನಿಮ್ಗೆ ಏನು ಮೀನಿಂಗ್ ಆಫ್ ಡೆಸಿಗ್ನೇಷನ್ಸ್, ಈ ಮೆಟಲ್ಸ್ ಡೆಸಿಗ್ನೇಷನ್ ನೋಡಿ, ಒಂದೊಂದು ಲೈನ್ ಆನ್ಸರ್ಸ್ ಇದೆ. FE 250 ಅಂತ ಕೊಟ್ರೆ, ಸ್ಟೀಲ್ ವಿತ್ ಈಲ್ಡ್ ಸ್ಟ್ರೆಂತ್ 250 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್, ಪ್ಲೇನ್ ಕಾರ್ಬನ್ ಸ್ಟೀಲ್ ವಿತ್ 0.65 ಕಾರ್ಬನ್, ಅದೇ ರೀತಿ ಸ್ಟೀಲ್ ವಿತ್ ಟೆನ್ಸೈಲ್ ಸ್ಟ್ರೆಂತ್ ಆಫ್ 200 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್. ಸೊ ಈ ರೀತಿಯಾಗಿರುವಂತದ್ದು. ಅರ್ಥ ಆಗ್ತಿದ್ಯಾ? ಸೊ ಈ ತರ ಚಿಕ್ಕ ಚಿಕ್ಕ ಕ್ವಶನ್ಸ್ ಏನ್ ಬೇಡ, ನೀವು ಆರಾಮಾಗಿ ಟೈಪ್ಸ್ ಆಫ್ ಸ್ಟೇನ್ಲೆಸ್ ಸ್ಟೀಲ್, ಇದು ಕೂಡ ಒಂದು ಕಾಮನ್ ಕ್ವಶನ್. ಡಿಫ್ರೆನ್ಸಸ್ ನೋಡಿ, ಪ್ರತಿ ಕ್ವಶನ್ ಪೇಪರ್ ಡಿಫ್ರೆನ್ಸ್ ನ ನೋಡ್ತಾನೆ ಇರ್ಬೋದು, ಯಾವ ತರ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವೀಗ ಫಾರ್ ಎಕ್ಸಾಂಪಲ್ ಡಿಫ್ರೆನ್ಸ್ ಬಿಟ್ವೀನ್ ನೋಡಿ, ಫೆರಸ್ ಅಂಡ್ ನಾನ್ ಫೆರಸ್ ಮೆಟಲ್ ಒಂದು ಕ್ವಶನ್ ಬಂತ, ಕರೆಕ್ಟ್ ಅಲ್ವಾ? ಮತ್ತೆ ಫೆರಸ್ ಮೆಟಲ್ ನಾನ್ ಫೆರಸ್ ಮೆಟಲ್ ಜಾಸ್ತಿ ಲೆಂತ್ ಏನ್ ಬೇಡ, ಒಂದು 5 ಇದನ್ನ ಬರ್ದ್ರೆ ಸಾಕು. ನೀವೀಗ ಈ ನಡುವೆ ಬರ್ತಾರ ಕ್ವಶನ್ ಪೇಪರ್ಸ್ ಅಂತೂ ಡೈರೆಕ್ಟ್ ಕ್ವಶನ್ ಜಾಸ್ತಿ ಆಗಿದಾವೆ, ಓಕೆನಾ? ಸೊ ಈ ಸ್ಮಾರ್ಟ್ ಮೆಟೀರಿಯಲ್ಸ್, ಥರ್ಮೋಪ್ಲಾಸ್ಟಿಕ್ ಮತ್ತೆ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್, ಇದು ಕೂಡ ಕಾಮನ್ ಆಗಿ ಬರುವಂತ ಕ್ವಶನ್, ನೀವು ಆರಾಮಾಗಿ ನೋಡಬಹುದು. ಈ ರೀತಿಯಾಗಿ ನೀವ್ ಏನ್ ಮಾಡಿ, ಈಗ MFE ಎಕ್ಸಾಮ್ ಪಾಸ್ ಆಗ್ಬೇಕು ಅಂತಂದ್ರೆ ಈ ಜಸ್ಟ್ ಪ್ರೀವಿಯಸ್ ಆಗಿ ಆಗಿರುವಂತಹ ಒಂದು ಪೇಪರ್ನ, ಇದರಲ್ಲಿರುವಂತಹ ಡಿಫರೆನ್ಸ್ ಕ್ವಶನ್ಸ್ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಏನೆಲ್ಲ ಡಿಫರೆನ್ಸಸ್ ಕೇಳಿದರೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಒಂದಾಯ್ತಾ. ಇನ್ನು ಸ್ಟಾರ್ಟಿಂಗ್ ಇರುವಂತಹ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಮತ್ತೆ FCC ಮತ್ತೆ BCC, ಇಲ್ಲಿ ನಿಮಗೆ ಎಷ್ಟಾಯ್ತು, 10+10 20 ಮಾರ್ಕ್ಸ್ ಬಂದ್ಬಿಡ್ತು, ಕರೆಕ್ಟಾ? ನಿಮ್ಗೆ 20 ಮಾರ್ಕ್ಸ್. ಮತ್ತೆ ಇಲ್ಲ ಸರ್ ಟೈಮ್ ಇದೆ ಅಂದ್ರೆ ನೀವು ಡೆಸಿಗ್ನೇಷನ್ ಕೂಡ ಬಯಾಟ್ ಮಾಡ್ಕೊಳ್ಳಿ, ಮತ್ತೆ ಈ ಸ್ಕೆಚ್ ನಾವು ನೋಡ್ಕೊಳ್ಳಿ. ಕ್ಲಾಸಿಫಿಕೇಶನ್ ಆಫ್ ಸ್ಟೀಲ್, ನಾನು ನಿಮ್ಗೆ ಆನ್ಸರ್ಸ್ ನ ಕೂಡ ತೋರಿಸ್ತೀನಿ ಇದರಲ್ಲಿ.
ನೀವು ಕನ್ಫ್ಯೂಸ್ ಆಗ್ಬೋದು ಸರ್ ಮಾರ್ಕ್ಸ್ ಕೊಡ್ತಾರೆ ಇಷ್ಟಿಷ್ಟೆಲ್ಲ ಬರೆದ್ರೆ ಅಂತ. ನೋಡಿ, ಪ್ರಾಪರ್ಟೀಸ್ 2 ಮಾರ್ಕ್ಸ್, ಪ್ರತಿಯೊಂದು ಪ್ರಾಪರ್ಟೀಸ್ 2 ಮಾರ್ಕ್ಸ್, 10 ಮಾರ್ಕ್ಸ್. ಅಂದ್ರೆ ಇಲ್ಲಿ ಏನಾಯ್ತು, ಎರಡೆರಡು ಪ್ರಾಪರ್ಟಿ ಬರೆದ ಸಾಕು, 5 ಕೊಟ್ಟಿದ್ದಾರೆ, ಅಲ್ಲಿಗೆ 10 ಮಾರ್ಕ್ಸ್. BCC FCC ಸ್ಕೆಚ್ ಬರೆದು ಜಸ್ಟ್ ಎಕ್ಸ್ಪ್ಲನೇಷನ್, ಒಂದು ಎಲ್ಲಿ ಸೆಂಟರ್ಡ್ ಕಾರ್ನರ್ಡ್ ಅಂತ ನಾನು ಅದನ್ನ ಫ್ಯೂಚರ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. 5 + 5 10 ಮಾರ್ಕ್ಸ್ ಆಗೋಯ್ತು. ಕರೆಕ್ಟ್. ಈ ರೀತಿ ನೀವು ಸ್ಕೀಮ್ ನೋಡ್ಕೋಬೇಕು. ನೋಡಿ, ಸೊ ಡಕ್ಟಿಲಿಟಿ, ಮೆಲಿಬಿಲಿಟಿ, ಹಾರ್ಡ್ನೆಸ್, ಎಲಾಸ್ಟಿಸಿಟಿ, ಕ್ರೀಪ್ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಕ್ಸ್ಪ್ಲೇನ್ BCC ಅಂಡ್ FCC ನೋಡ್ತಾ ಇದ್ದೀರಾ, ಎರಡು ಡಯಾಗ್ರಾಮ್ ನ ಬರ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಸಾಕು, ನಿಮ್ಗೆ 10 ಮಾರ್ಕ್ಸ್ ಕೊಡ್ತಾರೆ. ಇನ್ನ ಕ್ಲಾಸಿಫಿಕೇಶನ್ ಆಫ್ ಸ್ಟೀಲ್, ಇದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇದನ್ನ ಜಸ್ಟ್ ಬರೆದು ಒಂದು 5 ಸತಿ ಪ್ರಾಕ್ಟೀಸ್ ಮಾಡಿ, ಪಕ್ಕಾ ಕ್ವಶನ್ ಇದ್ದೇ ಇರುತ್ತೆ. ಮತ್ತೆ ಡೆಸಿಗ್ನೇಷನ್ ಯಾವ ರೀತಿ ಬರೆಯೋದು ಇದ್ರಲ್ಲಿ ಕೂಡ ಇದೆ, ಅರ್ಥ ಆಗ್ತಿದ್ಯಾ. ಇನ್ನು ನಾನು ಹೇಳಿದ ಹಾಗೆ ಒಂದು ಎಲೆಕ್ಟ್ರೋ ಮೈಕ್ರೋಸ್ಕೋಪಿಕ್ ಏನು ಒಂದು ಡಯಾಗ್ರಾಮ್ ನ ಇದರಲ್ಲಿ ಒಂದು ಹೇಳ್ತಾರೆ, ಒಂದು ಎಲೆಕ್ಟ್ರೋ ಮೈಕ್ರೋಸ್ಕೋಪಿಕ್ ಒಂದು ಸ್ಟೆಮ್ ಮತ್ತೆ ಸೆಮ್ ಮತ್ತೆ ಟೆಮ್ ಅಂತ ಕರೀತಾರೆ, ಎರಡರಲ್ಲಿ ಒಂದು ಕೊಡ್ತಾರೆ, ಅದೆರಡನ್ನ ಪ್ರಾಕ್ಟೀಸ್ ಮಾಡ್ಕೊಬಹುದು ನೀವು. ಇನ್ನು ಸ್ಟಾರ್ಟ್ ಆಗುತ್ತೆ. ವೈಟ್ ಅಪ್ಲಿಕೇಶನ್ ಆಫ್ ವೈಟ್ ಕಾಸ್ಟ್ ಐರನ್ ಅನ್ನೋದು ಪ್ರತಿ ಒಂದು ಕ್ವಶನ್ ಪೇಪರ್ ಅಲ್ಲಿ ಕಾಣಿಸುವಂತದ್ದು. ಸೊ ಹೇಳ್ತೇನೆ, ಸೆಕ್ಷನ್ 2 ಸೆಕ್ಷನ್ 3. ಸೊ ಡಿಫ್ರೆನ್ಸಿಯೇಟ್ ಬಿಟ್ವೀನ್, ನನಗೆ ಫೆರಸ್ ಅಂಡ್ ನಾನ್ ಮೆಟಲ್ಸ್ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಫೆರಸ್ ಮತ್ತೆ ನಾನ್ ಫೆರಸ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕಂಡೆ ಐರನ್ ಆಸ್ ಬೇಸ್ ಮೆಟಲ್ ಆರ್ ಮ್ಯಾಗ್ನೆಟಿಕ್, ಲೆಸ್ ಕರೋಷನ್, ಆಕ್ಸಿಡೈಸ್ಡ್, ಹೈ ಮೆಲ್ಟಿಂಗ್ ಪಾಯಿಂಟ್. ಪಿಗ್ ಐರನ್ ಡು ನಾಟ್ ಕಂಟೈನ್ ಐರನ್ ಆಸ್ ಬೇಸ್ ಮೆಟಲ್, ನಾನ್ ಮ್ಯಾಗ್ನೆಟಿಕ್, ಹ್ಯಾವ್ ಎ ಹೈ ಕರೋಷನ್ ರೆಸಿಸ್ಟೆನ್ಸ್, ಕೆನಾಟ್ ಬಿ ಆಕ್ಸಿಡೈಸ್ಡ್, ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್. ಸೊ ಅದೇ ರೀತಿ ಪ್ರಾಪರ್ಟೀಸ್ ಆಫ್ ಅಪ್ಲಿಕೇಶನ್ ಆಫ್ ಕಾಪರ್. ಸೊ ಕಾಪರ್ನ ಯಾವ್ದಕ್ಕೆಲ್ಲ ಯೂಸ್ ಮಾಡ್ತೀರಾ ಅದ್ರ ಮತ್ತೆ ಯೂಸಸ್. ಇನ್ನೊಂದು ಬ್ರಾಸ್ ಮತ್ತೆ ಬ್ರಾನ್ಸ್, ಇದು ಡಿಫ್ರೆನ್ಸ್ ನೋಡ್ಕೊಳ್ಳಿ, 10 ಮಾರ್ಕ್ಸ್ ಕೊಟ್ಟಿರುವಂತ ಕ್ವಶನ್, ಅರ್ಥ ಆಗ್ತಿದ್ಯಾ. ಅದೇ ರೀತಿಯಾಗಿ ಪ್ರಾಪರ್ಟೀಸ್ ಆಫ್ ಕಾಪರ್, ಪ್ರಾಪರ್ಟೀಸ್ ಆಫ್ ಅಲ್ಯೂಮಿನಿಯಂ ಕಾಮನ್ ಆಗಿ ಕೇಳುವಂತ ಕ್ವಶನ್. ಮೆಟಾಲಿಕ್ ಮತ್ತೆ ನಾನ್ ಮೆಟಾಲಿಕ್ 10 ಮಾರ್ಕ್ಸ್ ಕ್ವಶನ್. ಸೊ 2 ಎನಿ 5 ಡಿಫರೆನ್ಸ್, ಏನಾದ್ರು 5 ಡಿಫರೆನ್ಸ್ ನೋಡಿ, ಇಲ್ಲಿ 6 7 ಕೂಡ ಕೊಟ್ಟಿದ್ದಾರೆ. 1 2 3 4 5 ಡಿಫರೆನ್ಸ್ ಬರೆದ್ರೆ ಸಾಕು, ನಿಮಗೆ 10 ಮಾರ್ಕ್ಸ್. ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ನೀವು ಜಸ್ಟ್ ಈ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡು ಬ್ಯಾಟ್ ಮಾಡಿದ್ರೆ ಸಾಕು, ಆರಾಮಾಗಿ ನಿಮಗೆ ಅಲ್ಲಿ 10 ಮಾರ್ಕ್ಸ್ ಬರುತ್ತೆ. ಇದು ಪ್ರತಿ ಟೈಮ್ ಕೇಳುವಂತ ಕ್ವಶನ್, ಯಾವುದು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇದ್ದೇ ಇರುತ್ತೆ. ಓಕೆನಾ. ಅದೇ ರೀತಿಯಾಗಿ ಥರ್ಮೋಪ್ಲಾಸ್ಟಿಕ್ ಅಂಡ್ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್, ಇದು ಕೂಡ ಕಾಮನ್ ಆಗಿರುವಂತಹ ಕ್ವಶನ್. ಸೊ ಥರ್ಮೋಪ್ಲಾಸ್ಟಿಕ್ ಮತ್ತೆ ಥರ್ಮೋ ಸೆಟ್ಟಿಂಗ್ ಪ್ಲಾಸ್ಟಿಕ್ ಏನು ಅಂತ ಹೇಳ್ಬಿಟ್ಟು, ಸೊ ಇದನ್ನ ನೀವು ನೋಡಿ, ಇಲ್ಲಿ ನಾವು ಸೆಕ್ಷನ್ 3 ವರೆಗೂ ಬಂದಿದ್ದೀನಿ. ಸೆಕ್ಷನ್ 3 ವರೆಗೂ ಬಂದಿರುವಂತಹ ಎಲ್ಲಾ ಕ್ವಶನ್ಸ್ ನೀವು ಬೇಕಾದ್ರೆ ಬ್ಯಾಟ್ ಮಾಡ್ಬಿಡಿ, ಆ ರೀತಿಯಾಗಿ ಕೂಡ ನೀವು ಪಾಸ್ ಆಗ್ಬೋದು. ಇಲ್ಲ ಅಂತಂದ್ರೆ ಎಲ್ಲ ಡಿಫ್ರೆನ್ಸಸ್ ನ ಓದ್ಕೊಳ್ಳಿ, ಆಮೇಲೆ ನೀವೇನ್ ಮಾಡಿ, ಸ್ಟಾರ್ಟಿಂಗ್ ಅಲ್ಲಿರುವಂತಹ FCC BCC ಈ ತರ ಕೂಡ ನೀವು ಪಾಸಿಂಗ್ ಪ್ಯಾಕೇಜ್ ನ ಮಾಡ್ಕೊಬಹುದು. ಸೊ ಇದು ನಿಮಗೆ ಆಪ್ಷನ್ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಮೋರ್ ಓವರ್ ಇದು ಕಂಪ್ಲೀಟ್ ಆಗಿ ಥಿಯರಿ ಪಾರ್ಟ್ ಆಗಿರೋದ್ರಿಂದ, ಥಿಯರಿ ನೀವು ಸ್ವಲ್ಪ ಬರೆಯಕ್ಕೆ ರೂಢಿ ಮಾಡ್ಕೊಬೇಕಷ್ಟೇನೆ. ನಾನು ಏನ್ PMS ಅಲ್ಲಿ ಹೇಳ್ತಿದ್ನೋ ಸೇಮ್ ಥಿಂಗ್, ಓನ್ಲಿ ಬರೀಬೇಕು. ನೀವು ಬರೆದ್ರೆ ಸಾಕು, ಮ್ಯಾಕ್ಸಿಮಮ್ ನೀವು ಇದರಲ್ಲಿ ಸಬ್ಜೆಕ್ಟ್ ಕ್ಲಿಯರ್ ಆಗೋಗುತ್ತೆ. ಅರ್ಥ ಆಗ್ತಿದ್ಯಾ. ಸೊ ಇದು ಥರ್ಮೋಪ್ಲಾಸ್ಟಿಕ್ ಮತ್ತೆ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ ಒಂದು ಇಂಪಾರ್ಟೆಂಟ್ ಕ್ವಶನ್. ಮತ್ತೆ ಸ್ಮಾರ್ಟ್ ಮೆಟಲ್ಸ್ ಮತ್ತೆ ನ್ಯಾನೋ ಮೆಟಲ್ಸ್, ಇದನ್ನ ಎಕ್ಸ್ಪ್ಲನೇಷನ್ ಕೇಳಿ ನೋಡಿ. ಇನ್ನೊಂದು ನಿಮ್ಗೆ ಹೇಳ್ಬೇಕಾಗಿರೋದು, ಕೆಲವರು ಡಿಫ್ರೆನ್ಸ್ ಅಂತ ಕೊಟ್ರೆ ಮಾತ್ರ ಇದು ಬರೀಬೇಕು ಅನ್ಕೊಂಡಿರ್ತೀರಾ. ನೀವು ಇವೆರಡನ್ನೇ, ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಥರ್ಮೋಪ್ಲಾಸ್ಟಿಕ್ ಅಂತ ಕೊಟ್ರು, ಈ ಪಾಯಿಂಟ್ಸ್ ನ ಬರೀರಿ. ಎಕ್ಸ್ಪ್ಲೈನ್ ಥರ್ಮೋಸೆಟ್ಟಿಂಗ್ ಅಂತ ಕೊಟ್ರು, ಈ ಪಾಯಿಂಟ್ಸ್ ನ ಬರೀರಿ ಸಾಕು. ಇದು ಮ್ಯಾಕ್ಸಿಮಮ್ ಆಗಿ ನೀವು ಈಸಿಯಾಗಿ ನೀವೇನ್ ಮಾಡಬಹುದು, ಎಕ್ಸಾಮ್ ಅಲ್ಲಿ ಕ್ಲಿಯರ್ ಮಾಡ್ಕೋಬಹುದು. ಹೇಳ್ತಾ ಇದ್ದೀನಲ್ವಾ, ಇದು ಒಂದು ಸ್ಕೀಮ್ ಇಂದಾನೆ ಕೂಡ, ಇದೊಂದು ಕ್ವಶನ್ ಪೇಪರ್ ನ ಸ್ಕೀಮ್, ನನಗೆ ಚಾಪ್ಟರ್ ವೈಸ್ ಬೇಕಾಗಿಲ್ಲ, ಇದೊಂದು ಕ್ವಶನ್ ಪೇಪರ್ ನ ಸ್ಕೀಮ್ ಇಂದ ಕೂಡ ನೀವು ಪಾಸ್ ಆಗ್ಬಹುದು. ಆ ಕಾನ್ಫಿಡೆನ್ಸ್ ನ ಇಟ್ಕೊಳ್ಳಿ, ಖಂಡಿತ ಆಗುತ್ತೆ, ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಇದು ಅಷ್ಟೇನೆ, ಎಕ್ಸ್ಪ್ಲೈನ್ ಸ್ಮಾರ್ಟ್ ಮೆಟೀರಿಯಲ್ಸ್ ಅಂಡ್ ನಾನೋ ಮೆಟೀರಿಯಲ್ಸ್. ಸೊ ಇದು ಕಾಮನ್ ಆಗಿರುವಂತಹ ಕ್ವಶನ್, ಆಯ್ತಾ. ಅದಾದ್ಮೇಲೆ ನಾನು ಲಾಸ್ಟ್ ಕ್ವಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಏನು ಲಾಸ್ಟ್ ಕ್ವಶನ್ ಏನಿರುತ್ತೆ ಸಾರ್ ಅನ್ನೋದ್ರ ಬಗ್ಗೆ, ಕರೆಕ್ಟಾ. ಸೆರಾಮಿಕ್ಸ್ ಬಗ್ಗೆ ಇದ್ದೇ ಇರುತ್ತೆ. ಇದು ಸೊ ಇಲ್ಲಿ ಲಾಸ್ಟ್ ಸೆಕ್ಷನ್ 5 ಅಲ್ಲಿ ನಿಮಗೆ ಪ್ರೊಸೆಸ್ ಆಫ್ ಅನೀಲಿಂಗ್ ಅಂಡ್ ನಾರ್ಮಲೈಸಿಂಗ್ 10 ಮಾರ್ಕ್ಸ್ ಕ್ವಶನ್. ಆಲ್ಮೋಸ್ಟ್ ನಾನೀಗ 60 to 70 ಮಾರ್ಕ್ಸ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ಬರ್ಬೇಕಾಗಿರೋದೆಷ್ಟು 40 ಮಾರ್ಕ್ಸ್ ಬರಬೇಕು. ಅಟ್ಲೀಸ್ಟ್ ನೀವೇನ್ ಮಾಡ್ಬೇಕು, 40 ಅಂತ ಟ್ರೈ ಮಾಡಿ, 50 ಮಾರ್ಕ್ಸ್ಗೆ ಅಥವಾ 60 ಮಾರ್ಕ್ಸ್ ಟ್ರೈ ಮಾಡಿ. ನಾನು PMS ಅಥವಾ ಮ್ಯಾಥ್ಸ್ ಅಲ್ಲಿ ಹೇಳ್ದಂಗೆ 60 ಮಾರ್ಕ್ಸ್ ಟ್ರೈ ಮಾಡಿದ್ರೆ ನೀವು ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಪಾಸ್ ಆಗಕ್ಕಂತೂ ಆರಾಮಾಗಿ ಬರೀಬಹುದು. ಓಕೆ. ಸೊ ಪ್ರೊಸೆಸ್ ಆಫ್ ಅನಿಲಿಂಗ್ ನಾರ್ಮಲೈಸ್, ಇದು ಕಾಮನ್ ಕ್ವಶನ್, 10 ಮಾರ್ಕ್ಸ್ ಇದ್ದೇ ಇರುವಂತದ್ದು. ನೀವು ಇಲ್ಲ ಸರ್ ಈ ತರ ಪ್ರತಿಯೊಂದು ಆನ್ಸರ್ ಕೂಡ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ನಾನು ಕಮೆಂಟ್ ಮಾಡಿ ಹೇಳಿ, ನಾನು ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಓಕೆನಾ. ಸೊ ಈಗ ಸದ್ಯಕ್ಕೆ ಲಿಸ್ಟ್ ದ ಪರ್ಪಸ್ ಆಫ್ ಹೀಟ್ ಟ್ರೀಟ್ಮೆಂಟ್ ಪ್ರೊಸೆಸ್, ಇದನ್ನ ಕೆಲವು ಟೈಮು ಇದನ್ನೇ ಬೇಕಾದ್ರೆ ನಿಮಗೆ 10 ಮಾರ್ಕ್ಸ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಅರ್ಥ ಆಗ್ತಿದ್ಯಾ. ಸೊ ಇಲ್ಲಿ ಯಾವ ಕ್ವಶನ್ ಬೇಕಾದ್ರೂ ಕಡಿಮೆಗೂ ಆಗ್ಬೋದು, ಜಾಸ್ತಿಗೂ ಆಗ್ಬೋದು. ಸೊ 10 ಮಾರ್ಕ್ಸ್ ಏನೆಲ್ಲ ಕ್ವಶನ್ ಇದಾವೆ ಅದ್ರ ಲಿಸ್ಟ್ ಮಾಡ್ಕೊಂಡು ಬರ್ಕೊಂಡು ಬ್ಯಾಟ್ ಮಾಡ್ಬಿಟ್ರೆ ಸಾಕು, ನೀವು ಮತ್ತೆ ಅದನ್ನ ಎಕ್ಸಾಮ್ ಬರೆಯುವಂತ ಇದೇ ಬೇಕಾಗಿಲ್ಲ. ಅರ್ಥ ಆಗ್ತಿದ್ಯಾ. ಸೊ ಈ ಸೆಕ್ಷನ್ 5 ಅಲ್ಲಿ ಏನೆಲ್ಲ ಕ್ವಶನ್ಸ್ ಇದಾವೆ ಇದನ್ನೆಲ್ಲ ನೀವು ಕರೆಕ್ಟ್ ಬ್ಯಾಟ್ ಮಾಡಿದ್ರೆ ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ಸೆಕ್ಷನ್ 5 ಅಲ್ಲಿ ಇದೇ ಕ್ವಶನ್ಸ್ ಕಾಣಿಸ್ತವೆ. ಏನು, ಸ್ಟೇಟ್ ದ ಪ್ರೊಟೆಕ್ಷನ್ ಮೆಥಡ್ಸ್ ಯೂಸ್ ಟು ಪ್ರಿವೆಂಟ್ ದ ಕರೋಷನ್.
ತುಕ್ಕಿಡಿಯೋದನ್ನ ಕಂಟ್ರೋಲ್ ಮಾಡಕ್ಕೆ ಯೂಸ್ ಮಾಡುವಂತ ಮೆಥಡ್ಸ್ ಯಾವ್ಯಾವು ಅರ್ಥ ಆಗ್ತಿದ್ಯಾ? ರೈಟ್ ದ ಅಪ್ಲಿಕೇಶನ್ ಆಫ್ ಹಾರ್ಡನಿಂಗ್ ಪ್ರಾಸೆಸ್. ಹಾರ್ಡನಿಂಗ್ ಪ್ರಾಸೆಸ್ ನ ಏನ್ ರೀತಿ ಮಾಡ್ತೀರಿ, ನಾವು ಏನಕ್ಕೋಸ್ಕರ ಮಾಡ್ತೀರಿ, ಅರ್ಥ ಆಗ್ತಿದ್ಯಾ? ಸೊ ಅದೇ ರೀತಿಯಾಗಿ ಡಿಫರೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಲೈಟ್ ಅಂಡ್ ನಾನ್ ಎಲೆಕ್ಟ್ರೋಲೈಟ್. ಪ್ರತಿ ಕ್ವಶನ್ ಪ್ರತಿ ಸೆಕ್ಷನ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಪ್ರತಿ ಸೆಕ್ಷನ್ ಅಲ್ಲಿ ಕೂಡ ಎರಡೆರಡು ಡಿಫರೆನ್ಸ್ ಇದೆ. ಅಂದ್ರೆ 5 ಆಯ್ತು, 5 10 ಆಯ್ತು. ನಿಮ್ಗೆ ಅಲ್ಲೇ ಎಷ್ಟು ಬರ್ತಾ ಇದೆ, 100 ಮಾರ್ಕ್ಸ್ ಸ್ಕೋರ್ ಮಾಡ್ತಾ ಇದ್ದೀರಾ. ಕರೆಕ್ಟಾ? ದಟ್ ಮೀನ್ಸ್ ವಾಟ್, ನೀವು ಕರೆಕ್ಟ್ ಆಗಿರುವಂತಹ ಡಿಫರೆನ್ಸಸ್ ನ ಓದ್ಕೊಂಡ್ಬಿಟ್ರೆ ಎಲೆಕ್ಟ್ರೋಲೈಟ್ ಅಂಡ್ ನಾನ್ ಎಲೆಕ್ಟ್ರೋಲೈಟ್, ಸೊ ಇಲ್ಲಿರುವಂತಹ ನೋಟ್ಸ್ ಅನ್ನೇ ಓದ್ಕೊಳ್ಳಿ. ಯಾಕಂದ್ರೆ PMS ಮಾಡ್ಬೇಕಾದ್ರೆ ಒಬ್ಬ ಸ್ಟೂಡೆಂಟ್ ಕಮೆಂಟ್ ಮಾಡಿದ, ಸರ್ ನನಗೆ ಥಿಯರಿ ನೋಟ್ಸ್ ಏನ್ ನೋಡ್ಕೊಳ್ಳಿಲ್ಲ, ನಿಮ್ ಡಿಸ್ಪ್ಲೇ ನಲ್ಲಿ ಏನ್ ಬರ್ತಾ ಇದೆ ಆನ್ಸರ್ಸ್, ಆ ಆನ್ಸರ್ಸ್ ಅಷ್ಟೇ ನಾನು ಏನ್ ಮಾಡಿದೆ, ಬಯಾಟ್ ಮಾಡಿದೆ, ಅಷ್ಟಕ್ಕೆ ನಾನು ಆಲ್ಮೋಸ್ಟ್ 80 ಮಾರ್ಕ್ಸ್ ತೆಗ್ದೀನಿ ಸರ್ ಅಂತ ಹೇಳಿದ್ರು. ಅಂದ್ರೆ ನೀವು ಇದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡ್ರೆ ಸಾಕು, ಮ್ಯಾಕ್ಸಿಮಮ್ ಸ್ಕೋರ್ ಅನ್ನು ನೀವು ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಎಲೆಕ್ಟ್ರೋಲೈಟ್ ಅಂಡ್ ನಾನ್ ಎಲೆಕ್ಟ್ರೋಲೈಟ್ ಮತ್ತೆ ಎಕ್ಸ್ಪ್ಲೈನ್ ಎಲೆಕ್ಟ್ರೋಪ್ಲೇಟಿಂಗ್ ಪ್ರೊಸೆಸ್ ವಿತ್ ಎಸ್ ನೀಡ್ ಸ್ಕೆಚ್. ಸೊ 8 ಮಾರ್ಕ್ಸ್ಗೆ ಪ್ರತಿ ಕ್ವಶನ್ ಪೇಪರ್ ಇರುವಂತಹ ಕ್ವಶನ್ ಇದು ನಿಮಗೆ ಕೂಡ ನಿಮ್ಮ ಬರುವಂತಹ ಕ್ವಶನ್ ಪೇಪರ್ ಕೂಡ ಇದ್ದೇ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದು ಮೇನ್ ಆಗಿರುವಂತಹ ಪಾಸಿಂಗ್ ಪ್ಯಾಕೇಜ್ ನ ಕ್ವಶನ್ಸ್. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಕನ್ಕ್ಲೂಷನ್, ಜಸ್ಟ್ ಡಿಫರೆನ್ಸಸ್ ನ ಸ್ಟಡಿ ಮಾಡಿ, ಡೆಸಿಗ್ನೇಷನ್ ನ ಸ್ಟಡಿ ಮಾಡಿ, FCC ಓದಿ, BCC ಓದಿ, ಅದೇ ರೀತಿಯಾಗಿ ಇದು ಎಲೆಕ್ಟ್ರೋಪ್ಲೇಟಿಂಗ್ ಪ್ರೊಸೆಸ್ ನ ಓದಿ. ಅರ್ಥ ಆಗ್ತಿದ್ಯಾ? ಅದೆಲ್ಲ ಆದ್ಮೇಲೆ ಸೆಕ್ಷನ್ 5 ಅಲ್ಲಿ ನಾರ್ಮಲ್ ಆಗಿ ನೀವು ಬರೆಯುವಂತಹ ಕ್ವಶನ್ಸ್ ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ಕೂಡ ಇದಾವೆ. ಓಕೆನಾ? ಸೊ ಈ ಪಾಸಿಂಗ್ ಪ್ಯಾಕೇಜ್ ನಿಮ್ಗೆ ಪಕ್ಕಾ ವರ್ಕೌಟ್ ಆಗುತ್ತೆ. ಆಗ್ಲಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ಆದ್ರೂ ಕೂಡ ಕಮೆಂಟ್ ಮಾಡಿ ಹೇಳಿ. ಜೊತೆಲಿ ನಿಮಗೆ ಈಚ್ ಅಂಡ್ ಎವ್ರಿಥಿಂಗ್ ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನಥಿಂಗ್ ಟು ವರಿ ಅಬೌಟ್ ದಟ್. ಅರ್ಥ ಆಗ್ತಿದ್ಯಾ? ಸೊ ಕೆಲವು ಹುಡುಗರು ಈ ವಿಡಿಯೋಸ್ ನ ತಗೊಂಡು ಬೇರೆ ಚಾನಲ್ಸ್ ಅಲ್ಲಿ, ಕೆಲವು ಹುಡುಗರು ಅಂತಲ್ಲ, ಕೆಲವರು ಅನ್ನೋನ್ ಪರ್ಸನ್ಸ್ ಅವರವರ ಚಾನಲ್ ಅಲ್ಲಿ ಹಾಕೊಳ್ಳೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಸೊ ಡೋಂಟ್ ಇದನ್ನ ನೀವು ಶುರು ಮಾಡ್ಕೊಳಕ್ ಹೋಗ್ಬೇಡಿ. ಇಟ್ ಇಸ್ ನಾಟ್ ಗುಡ್ ಅಂತ ಅನ್ಸುತ್ತೆ. ಅರ್ಥ ಆಗ್ತಿದ್ಯಾ? ಸೊ ದಿಸ್ ಇಸ್ ಅಬೌಟ್ ವಾಟ್ ದ ಪಾಸಿಂಗ್ ಪ್ಯಾಕೇಜ್ ಆಫ್ ದಿ MFE. ಸೊ ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್, ವೆರಿ ಸಿಂಪಲ್. ಇದು ಆರಾಮಾಗಿ ಪಾಸ್ ಆಗುವಂತ ಕಾನ್ಸೆಪ್ಟ್. ಮತ್ತೆ ಕೆಲವು ಹುಡುಗರು ನನಗೆ ಕನ್ನಡದಲ್ಲಿ ಕೂಡ ಬೇಕು ಅಂತ ಹೇಳಿದ್ದಾರೆ. ನೀವು ಕೂಡ ಕನ್ನಡದಲ್ಲಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಹೇಳಿ, ಎಷ್ಟು ಜನ ಕನ್ನಡದಲ್ಲಿ ಬೇಕು ಅಂತೇಳಿ. ಇದಕ್ಕೂ ಕೂಡ ಒಂದು ಸಪರೇಟ್ ಆಗಿರುವಂತಹ ವಾಟ್ಸಪ್ ಚಾನಲ್, ವಾಟ್ಸಪ್ ಗ್ರೂಪ್ ನ ಮಾಡಿರ್ತೀನಿ. ಆ ಗ್ರೂಪ್ ನ ಫಾಲೋ ಮಾಡಿ. ಆ ಗ್ರೂಪ್ ನ ಡೀಟೇಲ್ಸ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಇರುವಂತಹ ಮೆಟೀರಿಯಲ್ಸ್ ನಾನು ಶೇರ್ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಲೈಕ್ ದಿಸ್ ವಿಡಿಯೋ.